ಎಲ್ಲ ಜನನಾಯಕರು, ಜನಸೇವಕರು, ಜನಪ್ರತಿನಿಧಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸೋದಕ್ಕೆ ಜೊತೆಯಾಗಿ ಬರ್ತಿದ್ದಾರೆ. ಇದಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು ತಾಯಿ ಕಾವೇರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ, ಆಶೀರ್ವಾದವನ್ನು ಬೇಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ಶ್ರೀ P ರವಿಕುಮಾರ್ ಅವರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಮಾನ್ಯ ಶಾಸಕರಾದಂಥ ತನ್ವಿ ಶೇಟ್ ಅವರು ಕೂಡ ಅಣೆಕಟ್ಟೆಯ ತುಂಬೆಲ್ಲ ಕಾಣುತ್ತಿರುವಂಥ ಜಲರಾಶಿಯನ್ನು ಕಣ್ತುಂಬಿಕೊಂಡಿದ್ದಾರೆ. ರಲ್ಲಿ ಪ್ರಾರಂಭವಾಗಿದ್ದು ಈ ಕೃಷ್ಣರಾಜ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಮುಕ್ತಾಯವಾದದ್ದು 1932ರಂದು. 1933ರಲ್ಲಿ ವಿಶ್ವೇಶ್ವರಯ್ಯ ನಾಲೆಗೆ ನೀರನ್ನು ಹರಿಸೋದಕ್ಕೆ ಪ್ರಾರಂಭ ಮಾಡಲಾಯಿತು. ಅಲ್ಲಿಗೆ 92 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂಥ ರೀತಿಯಲ್ಲಿ ಕಾವೇರಿ ತಾಯಿ ಕೃಪೆ ಮಾಡಿದ್ದಾಳೆ. ಅಣೆಕಟ್ಟಿನ ತುಂಬೆಲ್ಲ ಮೈದಾಳಿ ನಿಂತಿದ್ದಾಳೆ ತಾಯಿ ಕಾವೇರಿ ಮಾತೆ. ,124.8 ಅಡಿಗಳಿರುವಂತಹ ಎತ್ತರದ ಈ ಅಣೆಕಟ್ಟಿನ ತುಂಬೆಲ್ಲ ಕಾವೇರಿ ಮಾತೆಯ ಜುಳು ಜುಳು ನಿನಾದ ಕೇಳಿ ಬರ್ತಾ ಇದೆ. ಜೂನ್ ತಿಂಗಳಲ್ಲಿಯೇ ಜನರಿಗೆ ಭರವಸೆಯನ್ನು ಮೂಡಿಸಿದ್ದಾಳೆ. ನಾನಿದ್ದೇನೆ ನಿಮ್ಮೊಂದಿಗೆ, ನಿಮ್ಮ ಬದುಕು ಹಸನಾಗಲಿಕ್ಕೆ ನಾನು ಬಂದಿದ್ದೇನೆ ನೋಡಿ ಎನ್ನುವಂತಹ ನಂಬಿಕೆಯನ್ನು ಹುಟ್ಟಿಸಿದ್ದಾಳೆ ತಾಯಿ ಕಾವೇರಿ ಮಾತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.